ಇದರ ಜೊತೆಗೆ ಈಗ ಆಂಧ್ರದ ಅಂಕಿಅಂಶ ಕೂಡ ಕೆಲವೇ ಹೊತ್ತಿನಲ್ಲಿ ಬರುತ್ತೆ. ಆಂಧ್ರ ಕೂಡ ಯುನೈಟೆಡ್ ಆಂಧ್ರ ಅಂದರೆ ಅಖಂಡ ಆಂಧ್ರ ಇದ್ರೆ ಆಗ ಸುಮಾರು 42 ಕ್ಷೇತ್ರಗಳಿತ್ತು. ಆ 42 ಕ್ಷೇತ್ರಗಳಲ್ಲಿ ಸ್ಥಿತಿಗತಿಗಳೇನು, ಅದರ ಜೊತೆಗೆ ಅಲ್ಲಿ ಸ್ಥಳೀಯ ಚುನಾವಣೆ ಕೂಡ ನಡೀತಾ ಇದೆ, ಅಸೆಂಬ್ಲಿ ಚುನಾವಣೆ ಕೂಡ ನಡೀತಾ ಇದೆ. ಒಟ್ಟು 25 ಕ್ಷೇತ್ರದಲ್ಲಿ YSRPಗೆ 12 ಸ್ಥಾನ ಬರುತ್ತೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. TDPಗೆ 10, BJPಗೆ 2, ಇತರೆ ಪಕ್ಷಕ್ಕೆ 1 ಅಂದರೆ NDA ಇಲ್ಲಿ 12 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಪಡಿತಾ ಇದೆ ಅನ್ನುವಂಥ ಮಾಹಿತಿ ಈಗ TV9 ಪೋಲ್ ಸ್ಟಾರ್ಟ್ ಮತ್ತು ಪೀಪಲ್ಸ್ ಇನ್ಸೈಡ್ ಸರ್ವೆಯಿಂದ ಗೊತ್ತಾಗ್ತಾ ಇದೆ. ಒಟ್ಟಿನಲ್ಲಿ ಆಂಧ್ರದಲ್ಲಿ ಅಂದರೆ ಇದು ಕೇವಲ ಆಂಧ್ರ ಮಾತ್ರ, ತೆಲಂಗಾಣ ಅಲ್ಲ, ಆಂಧ್ರ ಪ್ರದೇಶದಲ್ಲಿ ಈಗ ಚುನಾವಣಾ ಭವಿಷ್ಯದ ಬಗ್ಗೆ ವಿವರಗಳು ಬರ್ತಾ ಇದೆ. 25ರಲ್ಲಿ 12 ಸ್ಥಾನ NDAಗೆ ಬರುತ್ತೆ ಅಂತ. ಓವರ್ ಟು ಯು ಮಾಲ್ತೇಶ್, ಏನೇನು ಸರ್ಪ್ರೈಸ್ಗಳು ಬರ್ತಾ ಇದೆ, ಏನೆಲ್ಲ ಅಂಕಿಅಂಶ ಇದೆ ಮಾಲ್ತೇಶ್? ಕರೆಕ್ಟ್ ಪ್ರಮೋದ್, ನೀವು ಹೇಳಿದಾಗೆ ಅಖಂಡ ಆಂಧ್ರ ಇರುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಅಲ್ಲಿ ಬಹಳ ಉತ್ತಮವಾದಂತಹ ಒಂದು ನೆಲೆಯನ್ನ ಹೊಂದಿತ್ತು. ಆಂಧ್ರ ತೆಲಂಗಾಣ ಪಾರ್ಟಿಷನ್ ಆದಂತಹ ನಂತರದಲ್ಲಿ ಕಾಂಗ್ರೆಸ್ಗೆ ಅಂತ ಏನು ಅನುಕೂಲಕರುವಂತಹ ಸನ್ನಿವೇಶ ಇಲ್ಲ, ಎಕ್ಸೆಪ್ಟ್ ಕಳೆದ ಬಾರಿಯ ತೆಲಂಗಾಣದ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಅನ್ನ ನಾವು ನೋಡಿದಂತಹ ಸಂದರ್ಭದಲ್ಲಿ. ಬಟ್ ಬಿಜೆಪಿ 2014ರಲ್ಲಿ ಮಾಡಿದಂತಹ ಪರ್ಫಾರ್ಮೆನ್ಸ್ ಅನ್ನ ನಾವು ಒಂದಂತಲ್ಲಿ ಈ ಬಾರಿ ನಾವು ಗಮನಿಸಬೇಕು. ಟಿಡಿಪಿ 10 ಕ್ಷೇತ್ರಗಳಲ್ಲಿ ಗೆಲ್ಬಹುದು, ಬಿಜೆಪಿ 2 ಕ್ಷೇತ್ರಗಳಲ್ಲಿ ಗೆಲ್ಬಹುದು, ಅದರ್ಸ್ 1 ಅನ್ನುವಂಥ ಲೆಕ್ಕಾಚಾರವನ್ನ ಹಾಕಲಾಗ್ತಾ ಇದೆ. 25ರ ಪೈಕಿ ಈ ಬಾರಿ NDA ಮೈತ್ರಿಕೂಟ ಹಾಗಾದ್ರೆ ಆಂಧ್ರದ ಮಟ್ಟಿಗೆ ಒಂದಂತಲ್ಲಿ ಕಮಾಲ್ ಮಾಡಬಹುದು ಅನ್ನುವಂಥದ್ದು ನಮಗೆ ಈ ರಿಸಲ್ಟ್ ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಜಗನ್ ಅವರ ನೇತೃತ್ವದ ಪಕ್ಷದ ಕತೆ ಏನು, YSRCPಗೆ ಸಂಬಂಧಪಟ್ಟ ಹಾಗೆ ಕಳೆದ ಬಾರಿ 22 ಕ್ಷೇತ್ರಗಳಲ್ಲಿ ಗೆಲ್ಲುವಂತ ನಿಟ್ಟಿನಲ್ಲಿ ಯಶಸ್ವಿಯಾಗಿತ್ತು YSRCP. ಆದ್ರೆ ಈ ಬಾರಿ ಆ ಮಟ್ಟಿಗೆ ಪರ್ಫಾರ್ಮ್ ಮಾಡೋದಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಹುಶಃ ಈ ರಿಸಲ್ಟ್ ನೋಡ್ತಾ ಇದೀವಲ್ಲ ಪ್ರಮೋದ್, ನೀವು ಹೇಳಿದಾಗೆ ಈ ಬಾರಿಯಲ್ಲಿ ವಿಧಾನಸಭಾ ಚುನಾವಣೆ ಕೂಡ ನಡೆದಿರುವಂತಹ ಕಾರಣಕ್ಕಾಗಿ ಇದೇನಾದ್ರೂ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ಮೇಲೂ ಕೂಡ ಇದೇ ಮಾದರಿಯ ಒಂದು ಫಲಿತಾಂಶ ರಿಫ್ಲೆಕ್ಟ್ ಆದ್ರೆ ಬಹಳ ಜಿದ್ದಾಜಿದ್ದಿ ಈ ಬಾರಿ ಆಂಧ್ರದಲ್ಲಿ ಹೊಸ ಸರ್ಕಾರ ರಚಿಸುವಂತ ನಿಟ್ಟಿನಲ್ಲೂ ಕೂಡ ನಾವು ಗಮನಿಸಬಹುದಾಗಿರುತ್ತೆ ಅಂತ ಕಾಣಿಸುತ್ತೆ. ಓವರ್ ಟು ಯು ರಂಗನಾಥ್. ಎಸ್ ಧನ್ಯವಾದ ತಮ್ಮ ಮಾಹಿತಿಗೆ. ಇದೆಲ್ಲದರ ಜೊತೆಗೆ ಆಂಧ್ರದ ವಿವರಗಳನ್ನು ನಾವು ನೋಡ್ತಾ ಇದ್ವಿ. ಇನ್ನು ತೆಲಂಗಾಣದ ಸ್ಥಿತಿಗತಿಗಳೇನೇನು, ಬನ್ನಿ ತೆಲಂಗಾಣದ ವಿವರಗಳನ್ನು ನಾವು ನೋಡ್ತಾ ಇದ್ವಿ. ತೆಲಂಗಾಣದಲ್ಲಿ ಹೆಚ್ಚು ಸ್ಥಾನ ಪಡೆಯೋರು ಯಾರು, ಯಾವ ಪಾರ್ಟಿ ಹೆಚ್ಚು ಸ್ಥಾನವನ್ನು ಪಡೆಯುತ್ತೆ, TV9 ಸಮೀಕ್ಷೆ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳುತ್ತೆ, ಯಾರು ಈ ಬಾರಿ ಧ್ವಜವನ್ನ ಹಾರಿಸ್ತಾರೆ, ವಿಜಯ ಧ್ವಜವನ್ನ. ಕಾಂಗ್ರೆಸ್ಗೆ 8, BJP 7, ಇತರೆ 2. ನೋಡಿ ಎಂಥ ಸ್ಥಿತಿ ಅಂತಂದ್ರೆ, ಇತರೆ ಅಂತಂದ್ರಲ್ಲಿ BRS ಬಂದ್ಬಿಡ್ತು, TRS ಬಂದ್ಬಿಡ್ತಲ್ಲಿ. ಎಂಥ ಸ್ಥಿತಿ ನೋಡಿ. ಬನ್ನಿ ತೆಲಂಗಾಣದ ಸ್ಥಿತಿಗತಿಗಳೇನೇನು, ಓವರ್ ಟು ಮಾಲ್ತೇಶ್. ಏನ್ ಹೇಳ್ತೀರಿ? ಥ್ಯಾಂಕ್ ಯು ರಂಗನಾಥ್. ಹೌದು, ನೀವು ಹೇಳಿದಾಗೆ ತೆಲಂಗಾಣದ ಈ ಬಾರಿ ಬಹಳ ಕುತೂಹಲ ಇದೆ. ಯಾಕಂತಾದ್ರೆ ಅಲ್ಲಿ ಸರ್ಕಾರ ರಚಿಸುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಯಶಸ್ವಿ ಆಗಿರ್ಬೋದು, ಆದ್ರೆ ಕೇಂದ್ರದ ಚುನಾವಣೆ ಅಥವಾ ಲೋಕಸಭಾ ಚುನಾವಣೆ ಅಂತ ಬಂದಂತ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಅನುಕೂಲ ಇದೆಯಾ? ಎಕ್ಸಾಕ್ಟ್ಲಿ ನಾವು ಕಾರ್ಯಕ್ರಮದ ಆರಂಭಿಕ ಭಾಗದಲ್ಲೇ ಹೇಳ್ತಾ ಇದ್ವಿ, ಬಹುಶಃ ಕರ್ನಾಟಕದಲ್ಲಿ ಈ ಬಾರಿ ಕಳೆದುಕೊಳ್ಳುವಂತದ್ದನ್ನ ತೆಲಂಗಾಣ ಹಾಗೆ ಆಂಧ್ರದಲ್ಲಿ ಪಡೆಯುವ ಪ್ರಯತ್ನವನ್ನ ಬಿಜೆಪಿ ಮಾಡುತ್ತೆ ಅನ್ನುವಂಥದ್ದು. ಆ ಪ್ರಕಾರವಾಗಿ ನಾವು ನೋಡ್ತಾ ಹೋದ್ರೆ ಕಳೆದ ಬಾರಿ 4 ಸ್ಥಾನಗಳನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಬಿಜೆಪಿ ಯಶಸ್ವಿಯಾಗಿತ್ತು ತೆಲಂಗಾಣದಲ್ಲಿ. ಬಟ್ ಈ ಬಾರಿ ತನ್ನ ಬಲವನ್ನ ಹೆಚ್ಚಿಸಿಕೊಳ್ತಾ ಇದೆ. ಎಕ್ಸಿಟ್ ಪೋಲ್ ನ ಸಮೀಕ್ಷೆ ನೋಡಿದಂತ ಸಂದರ್ಭದಲ್ಲಿ ಬಿಜೆಪಿ ತೆಲಂಗಾಣದಲ್ಲಿ 7 ಸ್ಥಾನಗಳನ್ನ ಗೆಲ್ಲುವಂತ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿದೆ. ಅಗೇನ್ ಕಾಂಗ್ರೆಸ್ ಕೂಡ ಈ ಬಾರಿ ತನ್ನ ಬಲವನ್ನ ಅಲ್ಲಿ ಹೆಚ್ಚಿಸಿಕೊಳ್ಳುವಂತ ನಿಟ್ಟಿನ ಪ್ರಯತ್ನ ಮಾಡಬಹುದು. ಯಾಕಂದ್ರೆ ಅಲ್ಲಿ 8 ಸ್ಥಾನ ಸಿಟ್ಟಿಂಗ್ ಅಲ್ಲಿ, ಅಂದ್ರೆ ಈಗಿರುವಂತ ಸರ್ಕಾರ, ಹಾಲಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಆಗಿರುವಂತ ಕಾರಣಕ್ಕಾಗಿ ಬಹುಶಃ ಸ್ವಲ್ಪ ಇಂಪ್ಯಾಕ್ಟ್ ಆಗಿರ್ಬೋದು ಅಂತ ಕಾಣಿಸುತ್ತೆ. 8 ಸ್ಥಾನಗಳಿಗೆ ತನ್ನ ಬಲವನ್ನ ಹೆಚ್ಚಿಸಿಕೊಳ್ಬಹುದು, ಅದರ್ಸ್ ಕೇವಲ 2 ಅನ್ನುವಂಥದ್ದನ್ನ ಕಾಣ್ತಾ ಇದೀವಿ. ಅಲ್ಲಿಗೆ BRS ನ ಕತೆ ಏನು ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಇಲ್ಲಿ ಬರುತ್ತೆ. ಮತ್ತೆ ಇಲ್ಲಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಬಹಳ ಹೊಡೆತವನ್ನ ಬಹುಶಃ ಇಲ್ಲಿ BRS ತಿಂದಿರ್ಬೋದು ಅಂತ ಚಾನ್ಸಸ್ ಇದೆ ಅಂತ ಕಾಣಿಸುತ್ತೆ ಮೇಲ್ನೋಟಕ್ಕೆ ನೋಡಿದಂತ ಸಂದರ್ಭದಲ್ಲಿ. ಓವರ್ ಟು